ಯತ್ಪದಂ ಯದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ. ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಧಿಯೋ ಯೋ ನಃ ಪ್ರಚೋದಯಾತ್. ತನ್ನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ ವಿಶ್ವವ್ಯಾಪಿಯಾದ ಭಗವಂತ ನಮ್ಮೆಲ್ಲರಲ್ಲಿ ಅಂತರ್ಯಾಮಿಯಾಗಿದ್ದು ತಾನು ನುಡಿದು ನಮ್ಮಿಂದ ನುಡಿಸಿ, ತಾನು ನೋಡಿ ನಮ್ಮಿಂದ ನೋಡಿಸಿ, ಕೇಳಿ ಕೇಳಿಸಿ, ನಡೆದು ನಡೆಸಿ, ಮಾಡಿ ಮಾಡಿಸಿ, ಸಾಧನ ಮಾರ್ಗದಲ್ಲಿ ನಿರ್ವ್ಯಾಜ ಪ್ರೇಮದಿಂದ ಅನಿಮಿತ್ತ ಬಾಂಧವನಾಗಿ, ಅವಿಜ್ಞಾತ ಸಖನಾಗಿ, ತಂದೆ ಮಗುವನ್ನು ಕೈ ಹಿಡಿದು ನಡೆಸಿಕೊಂಡು ಹೋಗುವಂತೆ ಮೋಕ್ಷ ಮಾರ್ಗಕ್ಕೆ ಕರೆದೊಯ್ಯುವ ಆ ಭಗವಂತನಿಗೆ ಅನಂತಾನಂತ ನಮನಗಳನ್ನು ಸಲ್ಲಿಸೋಣ. ದೇವರು ಕೊಡಬೇಕಾದದ್ದು ಬಹಳ ಇದೆ. ಸಾಧನೆಯ ಮಾರ್ಗದಲ್ಲಿ ಒಂದೊಂದು ಹೆಜ್ಜೆ ಇಟ್ಟಂತೆ ಅನುಗ್ರಹವನ್ನು ಭಗವಂತ ಮಾಡ್ತಾ ಹೋಗ್ತಾನೆ. ಆದರೆ ದೇವರು ಕೊಟ್ಟದ್ದು ಈಗಾಗಲೇ ಅಪಾರ, ಅನಂತ. ಅದನ್ನು ಮರೆಯುವಂತಿಲ್ಲ. ಹಿಂಸೆ, ಅತ್ಯಾಚಾರ, ಭ್ರಷ್ಟಾಚಾರ, ಅಧರ್ಮ, ಕೇವಲ ಭೋಗದಲ್ಲಿ ಆಸಕ್ತಿ, ಯಾವ ಸದ್ವಿಚಾರಗಳಲ್ಲಿ ಇಲ್ಲದೆ, ಪರೋಪಕಾರದ ಭಾವನೆಯ ಸ್ಪರ್ಶವೂ ಇಲ್ಲದಂತೆ ಸ್ವಾರ್ಥಪರರಾಗಿ, ಭೋಗಲೋಲುಪರಾಗಿ, ಧರ್ಮ ಪರಾಂಗುಖರಾಗಿ
ದೇವರಿಗೆ ಬೆನ್ನು ಮಾಡಿ ಕುಳಿತ ಲಕ್ಷ ಲಕ್ಷ ಜನರನ್ನು ನೋಡ್ತೇವೆ. ಆ ಸ್ಥಿತಿಯನ್ನು ದೇವರು ನಮಗೆ ಕೊಟ್ಟಿಲ್ಲ. ಧರ್ಮದಲ್ಲಿ ಶ್ರದ್ಧೆ ಇದೆ, ಭೋಗದ ಮೇಲೆ ಸ್ವಲ್ಪ ನಿಯಂತ್ರಣವನ್ನು ಮಾಡಬೇಕು ಅಂತನ್ನುವ ಪ್ರಜ್ಞೆ ಇದೆ. ಧಾರ್ಮಿಕರಾದ ತಂದೆ ತಾಯಿ, ಬಂಧು ಬಳಗ, ಗುರುಗಳು, ಉಪದೇಶಕರು ಇವರ ಸಹವಾಸದ ಸೌಭಾಗ್ಯ ಇದೆ. ಇದು ದೇವರು ಮಾಡಿದ ದೊಡ್ಡ ಅನುಗ್ರಹ. ದೇವರ ಅಧಿಷ್ಠಾನಗಳನ್ನು ಕಂಡಾಗ ದೇವಸ್ಥಾನಗಳಲ್ಲಿ, ತಂದೆ ತಾಯಿಗಳಲ್ಲಿ, ಗುರುಗಳಲ್ಲಿ ತಲೆಬಾಗಿ ನಮಸ್ಕರಿಸುವ ವಿನಯದ ಭಾವನೆ ಇದೆ. ದೇವ, ನೀನು ಕರುಣಿಸಿದ್ದಕ್ಕೆ ಈ ಭಾವನೆಯಿಂದ ಹುತಾತ್ಮನಾಗಿದ್ದೇನೆ. ಇಲ್ಲದಿದ್ದರೆ ಭ್ರಷ್ಟನಾಗಿ ಅಂಧಕೂಪದಲ್ಲಿ ಪತಿತನಾಗಿ ನಷ್ಟನಾಗಿ ಹೋಗುವ ಪ್ರಸಂಗ ಇತ್ತು. ಅನಾದಿ ಕಾಲದಿಂದ ನನ್ನ ಈ ಜೀವಸ್ವರೂಪವನ್ನು ಉತ್ತಮ, ಮೋಕ್ಷಯೋಗ್ಯ, ಸಾಧು, ಸಜ್ಜನ, ಸಾತ್ವಿಕ ಕಾರ್ಯಗಳನ್ನು ಮಾಡುವ ಪ್ರವೃತ್ತಿ ಉಳ್ಳವ ಎಂಬುದಾಗಿ ನೀನೇ ನಿಯಮಿಸಿ ನನ್ನ ಈ ಜೀವಸ್ವರೂಪವನ್ನು ಅನಾದಿ ಎನಿಸಿ ಅನಂತ, ಇದಕ್ಕೆ ಸಾವಿಲ್ಲ, ಲಕ್ಷ ಲಕ್ಷ ಕೋಟಿ ಕೋಟಿ ದೇಹಗಳು ಬರಬಹುದು, ಹೋಗಬಹುದು. ಒಳಗಿನ ಜೀವಸ್ವರೂಪಕ್ಕೆ ಮಾತ್ರ ಕಿಂಚಿತ್ತೂ ವ್ಯತ್ಯಾಸವಾಗದಂತೆ ಅಚ್ಛೇದ್ಯವಾಗಿ, ಅಭೇದ್ಯವಾಗಿ, ನೀರಿಗೆ ತೊಯ್ದು ಕೊಳೆಯದಂತೆ, ಬೆಂಕಿಗೆ ಸಿಕ್ಕು ಸುಡದಂತೆ, ಆಯುಧ ಶಸ್ತ್ರ ಅಸ್ತ್ರಗಳಿಗೆ ತುಂಡಾಗದಂತೆ ಒಂದು ದಿನ ಅಲ್ಲ, 2 ದಿನ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ರಕ್ಷಣೆ ಮಾಡ್ತೀಯಲ್ಲ ಈ ಜೀವಸ್ವರೂಪವನ್ನು. ನಿನ್ನ ದಯೆಗೆ ಏನು ಹೇಳಬೇಕು? ಹತ್ತು ನಿಮಿಷ ನನ್ನ ಒಂದು ಬೆಲೆ ಬಾಳುವ ಪದಾರ್ಥವನ್ನು ಒಂದು ಕಡೆಗಿಟ್ಟು ನೋಡಿಕೊಳ್ಳಿ, ನಾನು ಆಚೆಗೆ ಸ್ನಾನಕ್ಕೆ ಹೋಗಿ ಬರ್ತೇನೆ, ಒಂದು 10 ನಿಮಿಷ ಅಂತ ಬೇಡಿಕೊಂಡಾಗ ನನಗೆ ಯಾವುದೇ ರೀತಿಯಿಂದ ಅವನು ಅಧಮರಣನಾಗದಿದ್ದರೂ, ನನ್ನಿಂದ ಉಪಕಾರ ಪಡೆಯದಿದ್ದರೂ, ಹೇಳಿದ್ದಾರಲ್ಲ ಅನ್ನೋ ಒಂದೇ ಕಾರಣಕ್ಕೆ 10 ನಿಮಿಷ ಒಬ್ಬ ನಿಂತು ಕಾಯ್ದು ಬಂದಾಗೆ ಮರಳಿ ಒಪ್ಪಿಸಿದರೆ
ಅಪರಿಚಿತವಾದ ಈ ಕ್ಷೇತ್ರದಲ್ಲಿ ಎಷ್ಟು ಉಪಕಾರ ಮಾಡಿ ನನ್ನನ್ನು ನೀವು ಪ್ರೀತಿಸಿದಿರಿ. ಬೆಲೆಬಾಳುವ ವಸ್ತು ತೆಗೆದುಕೊಂಡು ಮುಳುಗುವಂತಿಲ್ಲ, ಮೇಲಿಟ್ಟು ಹೋಗೋ ಹಾಗಿಲ್ಲ. ಈ ಪರಿಸ್ಥಿತಿಯಲ್ಲಿ ನೀವು ರಕ್ಷಣೆ ಮಾಡಿ ನನಗೆ ಕಾಪಾಡಿದಿರಿ ಅಂತ ಎಷ್ಟು ತುಂಬು ಹೃದಯದಿಂದ ಅವನಿಗೆ ಕೃತಜ್ಞತೆಗಳನ್ನು ಹೇಳ್ತೇವೆ. ಇನ್ನೊಬ್ಬ ಗಂಟೆಗಟ್ಟಲೆ ಕಾಯಬಹುದು. ತನ್ನ ಹೆಂಡತಿ, ಮಕ್ಕಳು, ಮನೆ ಇವುಗಳನ್ನೆಲ್ಲ ಬಿಟ್ಟು ದೂರದ ದೇಶಕ್ಕೆ ಕೆಲಸಕ್ಕೆ ಹೋಗುವಾಗ ಹಿರಿಯನೋರ್ವನಿಗೆ ನೋಡುವುದಕ್ಕೆ ತಿಳಿಸಿ ಕೆಲವು ವರ್ಷಗಳವರೆಗೆ ನಾನು ದೂರದ ದೇಶಕ್ಕೆ ಹೋಗಬೇಕಾಗಿದೆ, ಚಿಕ್ಕವರಿದ್ದಾರೆ, ಹೆಂಡತಿ ಮಕ್ಕಳು ಎಲ್ಲರನ್ನ ಕಾಪಾಡಿ ಅಂತ ಬೇಡಿಕೊಂಡಾಗ ಅನೇಕ ವರ್ಷಗಳವರೆಗೆ ಅವರ ಯೋಗಕ್ಷೇಮವನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡ ಅವನ ಬಗ್ಗೆ ಇಡೀ ಜೀವನದಲ್ಲಿ ಮರೆಯಲಾರದಷ್ಟು ಉಪಕಾರದ ಹೊರೆಯನ್ನು ಹೊತ್ತು ಕೃತಜ್ಞತೆಗಳನ್ನು ಅರ್ಪಿಸುವ ಭಾವನೆ ಸಹಜವಾಗಿಯೇ ಮಾನವನ ಮನೋಭೂಮಿಕೆಯಲ್ಲಿ ಮೂಡಿಬರುವಂತೆ ಆಲೋಚಿಸಿ. ಇದು 10 ನಿಮಿಷ ಅಲ್ಲ, 1 ಗಂಟೆ ಅಲ್ಲ, ಅನೇಕ ವರ್ಷಗಳಲ್ಲ. ಮೊದಲಿಲ್ಲ, ಕೊನೆಯಿಲ್ಲ, ಅನಾದಿ ಅನಂತ. ನನ್ನಿಂದ ಏನೂ ಆಗಬೇಕಾಗಿಲ್ಲ ದೇವರಿಗೆ. ಈಗಾಗಲೇ ನಾನು ಅನೇಕ ಜನರ ಜವಾಬ್ದಾರಿಯನ್ನು ಹೊತ್ತು ನಿಂತಿದ್ದೇನೆ. ಮತ್ತೆ ನಿನ್ನನ್ನು ನೋಡಿಕೊಳ್ಳುವುದು ಹೇಗೆ ಅಂತನ್ನುವ ಮಾತೇ ಇಲ್ಲ. ಅನಂತ ಜೀವರಾಶಿಗಳು ನನ್ನಂತೆ ಎಲ್ಲರನ್ನೂ ಹೀಗೆ ಸಾಕಿ ಸಲಹುವ ಅನಂತ ಔದಾರ್ಯದ ವ್ಯಕ್ತಿತ್ವ. ಎಲ್ಲರಿಗೂ ಹುಟ್ಟು ಸಾವುಗಳು ಜೀವಸ್ವರೂಪಕ್ಕೆ ಇಲ್ಲದಂತೆ, ದೇಹಗಳಲ್ಲಿ ಮಾತ್ರ ಹುಟ್ಟು ಸಾವುಗಳು ಬರುವಂತೆ, ಒಳಗಿನ ಸ್ವರೂಪ ಗಟ್ಟಿಯಾಗಿ ಉಳಿಯುವಂತೆ ನೋಡಿಕೊಳ್ಳುವ ಆ ಭಗವಂತನ ಶಕ್ತಿ, ಅವನ ತಾಳ್ಮೆ, ಅವನ ಪ್ರೀತಿ, ಅವನ ವಿಜ್ಞಾನ, ಅವನ ಔದಾರ್ಯ ಊಹಿಸಿಕೊಳ್ಳುವ ಯೋಗ್ಯತೆ ನಮ್ಮದಲ್ಲ. ಪ್ರಯತ್ನ ಮಾಡಿದರೆ ತಲೆ ಒಡೆದೀತು. ಕೆಲಸಕ್ಕೆ ಬಾರದಂತೆ ಸುಮ್ಮನೆ ಇಟ್ಟಿಲ್ಲ ನಮ್ಮನ್ನು. ಜ್ಞಾನ ಕೊಟ್ಟಿದ್ದಾನೆ, ಆನಂದ ಕೊಟ್ಟಿದ್ದಾನೆ, ಭಕ್ತಿ, ಶ್ರದ್ಧೆ, ಬಲ, ಓಜಸ್ಸು, ತಡೆದುಕೊಳ್ಳುವ ಶಕ್ತಿ, ಪ್ರತೀಕಾರ ಮಾಡುವ ಶಕ್ತಿ, ಬಲಂ, ಆನಂದ, ಓಜಶ್ಚ ಸಹ ಜ್ಞಾನಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ ವ್ಯಜ್ಯಂತೆ ಪರಮಾದ್ವಿಪೋ. ನಾವೇನು ಪ್ರಯತ್ನ ಮಾಡಬೇಕಾಗಿಲ್ಲ. ನಮ್ಮ ಆಪ್ತರು, ಇಷ್ಟರು ಅಥವಾ ತಂದೆ ತಾಯಿ ನನಗೆ ಬರುವಾಗ ಎಲ್ಲವನ್ನ ತುಂಬಿ ಕಳಿಸಿದ್ದಾರೆ. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದಲ್ಲದ
ಇನ್ನನೇಕ ತಿಂಡಿ ತಿನಿಸುಗಳು, ಬಟ್ಟೆ. ಒಂದು ಮನೆಯಲ್ಲಿ ಸುಖವಾಗಿ ವಾಸ ಮಾಡುವುದಕ್ಕೆ ಏನೆಲ್ಲ ಬೇಕೋ ಎಲ್ಲ ಪದಾರ್ಥಗಳನ್ನು ತುಂಬಿ ಕಳಿಸಿದ್ದಾರೆ. ಎಲ್ಲವನ್ನೂ ಭದ್ರವಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಬಿಡಿಸಿ ಉಪಯೋಗಿಸುವುದೊಂದೇ ಕೆಲಸ. ಒಂದೊಂದಲ್ಲ ಒಂದೊಂದು ರೀತಿಯಾಗಿ ಮುಚ್ಚಿಡುವ ವಿಧಾನಗಳಿವೆ. ಹಾಲು ಮೊಸರುಗಳನ್ನು ಮುಚ್ಚಿಡುವುದು ಬೇರೆ, ಬೆಳ್ಳಿ ಬಂಗಾರಗಳನ್ನು ಭದ್ರವಾಗಿ ಮಧ್ಯದಲ್ಲಿ ಏನೂ ತೊಂದರೆಯಾಗದಂತೆ ಪ್ಯಾಕ್ ಮಾಡಿಕೊಡುವ ವಿಧಾನ ಬೇರೆ. ಅವುಗಳನ್ನು ಬಿಚ್ಚುವ ಕೆಲಸ, ಬಿಚ್ಚುವ ಪ್ರಯತ್ನ ಮಾತ್ರ ನಾನು ಮಾಡಬೇಕಾಗಿದೆ, ನನ್ನದೇನಿಲ್ಲ. ಎಷ್ಟು ಉಪಕಾರ ಮಾಡಿದ್ದಾರೆ ತಂದೆ ತಾಯಿಗಳು, ನನ್ನ ಆಪ್ತರು. ಹಾಗಿದೆ ನಮ್ಮ ಈ ದೊಡ್ಡದಾದ ಪಯಣ. ನಾವು ಈ ದೇಹವೇ ನಮ್ಮ ಒಂದು ಮನೆ, ಜೀವನಿಗೆ. ಗೃಹ ಪ್ರವೇಶ ಮಾಡಲು ಹೊರಟ ಮಗನಿಗೆ ಎಲ್ಲ ತುಂಬಿ ಕಟ್ಟಿ ಕೊಟ್ಟ ತಂದೆ ತಾಯಿಗಳಂತೆ ಈ ದೇಹವೆಂಬ ಗೃಹದಲ್ಲಿ ಪ್ರವೇಶ ಮಾಡಲು ಬರುವ ಈ ಜೀವನಿಗೆ ಬೇಕಾದ ಜ್ಞಾನ, ಶಕ್ತಿ, ಬಲ, ಓಜಸ್ಸು, ಆನಂದ, ಸೌಖ್ಯ ಏನೆಲ್ಲ ಬೇಕೋ ಎಲ್ಲವನ್ನೂ ಜೀವ ಸ್ವರೂಪದಲ್ಲಿಯೇ ತುಂಬಿ ಕಳಿಸಿದ್ದಾನೆ ಭಗವಂತ. ಒಂದು ಮನೆಯಲ್ಲಿ ಪ್ರವೇಶ ಮಾಡುವುದಕ್ಕೆ ಬೇಕಾದ ಕೆಲವು ದಿನಗಳವರೆಗೆ ಸಾಕಾಗಬಹುದಾದ ವಸ್ತುಗಳನ್ನು ಕಳಿಸಿದ್ದಕ್ಕೇನೆ ಮನಸ್ಸು ತುಂಬಿ ಕಣ್ತುಂಬಿ ಕಂಠ ಬಿಗಿದು ಬಂದು ತಂದೆ ತಾಯಿಗಳ ಉಪಕಾರವನ್ನು ಸ್ಮರಿಸುವ ಈ ಮಾನವ ಎಚ್ಚರದಿಂದ ಚಿಂತನೆ ಮಾಡಲಿ. ಒಂದು ಮನೆಯಲ್ಲ, ಅನಾದಿ ಕಾಲದಿಂದ ಎಷ್ಟು ದೇಹಗಳಲ್ಲಿ ನಾವು ಪ್ರವೇಶ ಮಾಡಿದ್ದೇವೆ ಅಂತ ಲೆಕ್ಕ ಇಲ್ಲ. ನಾವು ಮಾಡಿದಷ್ಟು ಈ ಗೃಹ ಪ್ರವೇಶಗಳನ್ನು, ವಾಸ್ತು ಶಾಂತಿಗಳನ್ನು ಯಾರೂ ಮಾಡಿರಲಿಕ್ಕೆ ಸಾಧ್ಯವಿಲ್ಲ. ಅರ್ಥಾತ್ ಎಲ್ಲರೂ ಮಾಡಿದ್ದಾರೆ ಅಂತ ಭಾವಿಸೋಣ. ಅನಂತ ಅನಂತ ದೇಹಗಳಲ್ಲಿ ನಾವು ಪ್ರವೇಶ ಮಾಡುತ್ತೇವೆ. ಯಾವ ದೇಹದೊಳಗೆ ಪ್ರವೇಶ ಮಾಡಿದರೂ ಒಳಗಿನ ಜೀವನಿಗೆ ಚೈತನ್ಯ, ಬಲ, ಶಕ್ತಿ, ಇಚ್ಛೆ, ಪ್ರಯತ್ನ ಇದ್ದರೆ ಮಾತ್ರ ಆ ದೇಹದಲ್ಲಿ ಅವನು ಬದುಕಬಹುದು, ಅವನಿಂದ ಕಾರ್ಯಗಳು ನಡೆಯಬಹುದು. ಅತ್ಯಂತ ಅನಿವಾರ್ಯವಾಗಿ ಜೀವಸ್ವರೂಪದಲ್ಲಿ ಈ ಗುಣಗಳು ಇರಲೇಬೇಕು. ಅದನ್ನು ಆ ದೇಹದಲ್ಲಿ ಪ್ರವೇಶ ಮಾಡುವಾಗ ಖರೀದಿ ಮಾಡಿ ತರುವುದಿಲ್ಲ. ನಾವು ಅನಾದಿ ಕಾಲದಿಂದ ಇನ್ನು ಮೋಕ್ಷಕ್ಕೆ ಹೋಗುವವರೆಗೆ ಅನಂತ ಅನಂತ ದೇಹಗಳನ್ನು ಇವನು ಪ್ರವೇಶಿಸಿ ಆ ಎಲ್ಲ ದೇಹಗಳಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ಮಾಡಿ ಮುಂದೆ ಮೋಕ್ಷದೊಳಗೆ ಅನಂತ ಕಾಲದವರೆಗೆ ಇವನು ಸುಖವನ್ನು ಅನುಭವಿಸುವುದಕ್ಕೂ ಬೇಕಾಗುವಷ್ಟು ಏನು ತುಂಬಬೇಕೋ ಅದನ್ನು ಅನಾದಿ ಕಾಲದಿಂದ ತುಂಬಿಟ್ಟಿದ್ದಾನೆ. ಕರಗದಂತೆ, ಸವಿಯದಂತೆ, ಮುಗಿಯದಂತೆ. ಏನಿದು ಅದ್ಭುತ! ಕಾರುಣ್ಯಂಥದ್ದು, ಶಕ್ತಿಯಂಥದ್ದು, ಆ ಭಗವಂತನ ದಿವ್ಯವಾದಂತಹ ದೃಷ್ಟಿಯಂಥದ್ದು, ವ್ಯವಸ್ಥೆ ಏನಿದು! ತೇ ನಮಃ ಕೌಶಲಾಯ. ಅನಂತಾನಿ ಅನಂತಾನಿ ನಮಾಂಸಿ ಉಯಿಷ್ಠಾಂ ತೇ ನಮ ಉಕ್ತಿರ್ನಿಧೇ ಸ್ವಕೃತೇನ ತುಷ್ಯೇ. ತಾನು ಮಾಡಿದ್ದನ್ನ ಕಂಡು ನಮ್ಮಲ್ಲಿ ನಿಂತು ಮಾಡಿಸಿದ ಅಲ್ಪ ಪ್ರಜ್ಞೆ ಈ ಜಪದಿಂದ ತಾನೇ ಸಂತುಷ್ಟನಾಗಲಿ. ಇಷ್ಟು ಮಾಡುವ ದೇವರಿಗೆ ನಾನೇನು ಮಾಡಬೇಕು? ಬುದ್ಧಿಹೀನ ಪಶು ಇಷ್ಟು
ಇಷ್ಟು ಮಾಡಿದ ದೇವರನ್ನು ಮರೆತು ನಾನು ತಿರುಗ್ತೇನಲ್ಲ, ಆದದ್ದಾಯಿತು. ಇನ್ನಾದರೂ ಒಳ್ಳೆಯ ದಾರಿ ಹಿಡಿಸೋ ಪ್ರಾಣೇಶ. ಇನ್ನು ಮೇಲೆ ನಿನಗೆ ಬೆನ್ನು ಮಾಡುವ ದುರ್ಬುದ್ಧಿ ಬೇಡ. ಪಾದಗಳಿಗೆ ಎರಗುವ ವಿನಮ್ರತೆ ಇರಲಿ. ಪ್ರಾರ್ಥನೆ ಮಾಡುವ ನನಗೆ ಮಾತ್ರ ಈ ಸದ್ಬುದ್ಧಿಯನ್ನು ಕೊಡು ಅಂತ ಸರ್ವಥಾ ಕೇಳುವುದಿಲ್ಲ. ನಮ್ಮೆಲ್ಲರಿಗೂ ಸದ್ಬುದ್ಧಿ ಬರಲಿ. ನನ್ನವರು ಕಾರಣಾಂತರಗಳಿಂದ ನನ್ನವರಲ್ಲ ಅಂತ ಅಂದುಕೊಳ್ಳುವವರು ಯಾರೇ ಇರಲಿ, ಅವರು ಸಜ್ಜನರಾದರೆ ಎಲ್ಲರಿಗೂ ಈ ಸದ್ಬುದ್ಧಿ ಬರಲಿ, ಎಲ್ಲರಿಗೂ ಭಗವದ್ಭಕ್ತಿ ಬರಲಿ, ಎಲ್ಲರೂ ಧಾರ್ಮಿಕರಾಗಲಿ, ಭೋಗಾಸಕ್ತಿ ಕಡಿಮೆಯಾಗಲಿ, ವಿಷಯಾಸಕ್ತಿ, ನಾನಾ ವಿಧವಾದ ದುರ್ವ್ಯಸನಗಳು, ದುಷ್ಟ ಪ್ರವೃತ್ತಿಗಳು, ಅಧ್ಯಯನಶೀಲರಾಗಿ ಬ್ರಹ್ಮಚರ್ಯದಿಂದ ಜೀವನ ನಡೆಸುವ ಪ್ರಸಂಗದಲ್ಲಿ ಮಾನಸ ವಾಚನಿಕ ಕಾಯಿಕ ಬ್ರಹ್ಮಚರ್ಯಗಳನ್ನು ಕಳೆದುಕೊಂಡು ಭ್ರಷ್ಟರಾಗುವ ಸುತ್ತಮುತ್ತಲಿನ ಯುವಕ ಯುವತಿಯರಲ್ಲಿ ಬ್ರಹ್ಮಚರ್ಯವನ್ನು ನೀಡುವುದಕ್ಕಾಗಿಯೇ ಅಂತ ಒಂದು ರೂಪದಿಂದ ನಿಂತಿದ್ದೀಯಲ್ಲ ಸ್ವಾಮಿ, ಸನತ್ಕುಮಾರನಾಗಿ. ಬ್ರಹ್ಮಪುತ್ರರಾದ ಸನತ್ಕುಮಾರರಲ್ಲಿ ಅಂತರ್ಯಾಮಿಯಾಗಿ ಸನತ್ ಸರ್ವಕಾಲದಲ್ಲಿಯೂ ಕು ಕೆಟ್ಟ ಮಾ ಆಲೋಚನೆಗಳನ್ನು ಕೊರೆದು ಹಾಕುವ ನಿನ್ನ ಆ ರೂಪ ಹಿಂದೆ ಎಷ್ಟು ಕೆಲಸ ಮಾಡಿತ್ತು ಗೊತ್ತಿಲ್ಲ. ಪ್ರಾಯ ಸಜ್ಜನರೇ ಇದ್ರು. ಈಗ ಮಾತ್ರ ನಿನಗೆ ಬಿಡುವಿಲ್ಲದ ಕೆಲಸ. ಎಲ್ಲಿ ನೋಡಿದರಲ್ಲಿ ನೈತಿಕತೆ ಇಲ್ಲ, ಶೀಲ ಇಲ್ಲ, ಚಾರಿತ್ರ್ಯ ಎಂಬ ಮಾತನ್ನೇ ಕೋಶದಿಂದ ತೆಗೆಯುವಂತಹ ದುರಂತವನ್ನು ಕಣ್ಣಾರೆ ಕಾಣುವ ಪ್ರಸಂಗ. ಸ್ವಾಮಿ ಪ್ರಹ್ಲಾದರಾಜರಂಥವರು ಬಂದಾಗ ಮತ್ತೆ ನಾನು ಸ್ತಂಭವನ್ನು ಬಿರಿದು ಬಂದಂತೆ ಸನತ್ಕುಮಾರನಾಗಿ ಬಂದು ಎಲ್ಲರನ್ನೂ ರಕ್ಷಿಸುವೆ ಅಂತ ಅನ್ನಬೇಡ. ಆ ಎಲ್ಲ ಧ್ರುವರಾಜರು, ಪ್ರಹ್ಲಾದರಾಜರು, ಮಹಾಮಹಾ ತಪಸ್ವಿಗಳು, ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ವಿದ್ಯಾಧಿರಾಜರು, ರಘುನಾಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ವಿದ್ಯಾಧೀಶರು, ರಾಘವೇಂದ್ರ ಸ್ವಾಮಿಗಳು, ಸತ್ಯ ಧ್ಯಾನ ತೀರ್ಥರು, ನಮ್ಮ ಗುರುಗಳು, ಈ ಎಲ್ಲ ಮಹನೀಯರು ಮಾಡಿದ ತಪಸ್ಸು, ಅವರು ತಾವು ಇರುವಾಗಲೇ ನಿನ್ನ ಪಾದಗಳಿಗೆ ಎರಗಿ ಮಾಡಿದ ಪ್ರಾರ್ಥನೆ ಈಗ ಹಿಂದೆ ಮುಂದೆ ಬಂದ ಎಲ್ಲ ಸಜ್ಜನರಿಗೂ ಉದ್ಧಾರ ಮಾಡುವಂತ ಕೇಳಿದ್ದುಂಟಲ್ವ? ಅದೇ ಪ್ರಾರ್ಥನೆಯನ್ನೇ ಸ್ವೀಕರಿಸಿ ಈಗ ನೀನು ಅವತಾರ ಮಾಡು. ಮತ್ತೆ ಪ್ರಹ್ಲಾದ ಬರಲಿ, ಮತ್ತೆ ಆ ಎಲ್ಲ ಜ್ಞಾನಿಗಳು ಬರಲಿ ಅಂತ ನಮ್ಮನ್ನು ಪರೀಕ್ಷಿಸಬೇಡ. ಮದಾರ್ಯಾಃ ಆ ಬಾಲ್ಯಂ ತವ ಭಜನ ಸಂಸಕ್ತ ಹೃದಯಾಃ ಜಬುರ್ನಿದ್ರಾಂ ತೇಷಾಂ ರಘುವರ ವಿನೇಯೋಸ್ಮ್ಯವತು. ಅನ್ನದ ಕಡೆಗೆ ಗಮನ ಇಲ್ಲ.
ನಿದ್ರೆ ಮಾಡಬೇಕೆಂಬ ಹಂಬಲ ಇಲ್ಲ. ಭೋಗದ ಸುಳಿವೇ ಇಲ್ಲ. ಜ್ಞಾನಸಾಗರದಲ್ಲಿ ಮುಳುಗಿ ಮುಳುಗಿ ಆನಂದಾನುಭವವನ್ನು ಪಟ್ಟ ಮಹನೀಯ. ಆ ಮಹನೀಯರ ಮಾತಿಗೆ ಬೆಲೆ ಕೊಡು. ಆ ಮಹನೀಯರ ತಪಸ್ಸಿಗೆ ಮರ್ಯಾದೆಯನ್ನು ನೀಡು. ನಮ್ಮನ್ನು ರಕ್ಷಿಸು. ಸನತ್ ಕುಮಾರ, ಬಾ, ಧರೆಗಿಳಿದು ಬಾ. ಎಲ್ಲ ಸಜ್ಜನರ ಮಾನಸ ಮಂಟಪದಲ್ಲಿ ವಿರಾಜಿಸು. ನಿನ್ನ ಅಚಿಂತ್ಯ ಶಕ್ತಿಯ ಲೇಷದ ಅಭಿವ್ಯಕ್ತಿಯಾದರೆ ಸಾಕು. ನಿನ್ನ ಕೃಪೆ ಅತ್ಯಲ್ಪವಾಗಿ ನಮ್ಮ ಮೇಲೆ ಸುರಿದರೆ ಸಾಕು. ನಾವೆಲ್ಲ ಧನ್ಯರಾಗ್ತೇವೆ. ನಮ್ಮ ಎಲ್ಲ ಸಜ್ಜನರು ಕೃಪಾ ಲೇಷದಿಂದ ವಿರಕ್ತ ಶಿಖಾಮಣಿಗಳಾಗುವ ಸಾಧ್ಯತೆ ಇದೆ. ಆದರೆ ನೀನು ದಯೆ ತೋರಬೇಕು. ಪ್ರಾಚೀನರ ಪುಣ್ಯವನ್ನು ನೋಡಿ ನಮ್ಮ ಮೇಲೆ ದಯೆ ತೋರು. ನಮ್ಮಿಂದ ಪುಣ್ಯ ಮಾಡಿಸು. ನಮ್ಮನ್ನು ಉದ್ಧರಿಸು. ಯಾವುದೇ ಜಾತಿಯ, ಯಾವುದೇ ವರ್ಗದ, ಯಾವುದೇ ದೇಶದ ಯಾವುದೇ ವ್ಯಕ್ತಿ ಆಗಿರಬಹುದು, ಹಿಂಸಾಚಾರ, ಭ್ರಷ್ಟಾಚಾರಗಳ ಯಾರಲ್ಲಿಯೂ ಇರುವುದು ಬೇಡ. ಎಲ್ಲರ ಮನಸ್ಸಿನಲ್ಲಿ ಸದ್ಭಾವನೆ ಇರಬೇಕು. ಗಂಡ ಹೆಂಡತಿ ಧರ್ಮದಿಂದ ಧರ್ಮದ ರಥವನ್ನು ಸಾಗಿಸಲಿ. ಯಾವ ದಂಪತಿಗಳಲ್ಲಿ ವಿಚ್ಛೇದ, ಕಲಹ, ವೈಮನಸ್ಯಗಳು ಬಾರದಿರಲಿ. ತಾಳ್ಮೆ, ಸಹನಶೀಲತೆ, ವಿವೇಕ, ಪ್ರಜ್ಞೋದಯ, ಎಲ್ಲರ ಮನಸ್ಸಿನಲ್ಲೂ ಆಗಲಿ. ಇಲ್ಲಿ ಬಂದ ಸಜ್ಜನರು, ಅವರ ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಸೊಸೆಯರು, ಎಲ್ಲರಿಗೂ ಉತ್ತಮವಾದ ಸದ್ಬುದ್ಧಿ ಬರಲಿ. ಅವರಿಗೆ ಬೇಕಾದ ಮನೆ, ವಾಹನಗಳು, ಬೆಳ್ಳಿ, ಬಂಗಾರ, ಭೂಮಿ, ಹಣ ಮೊದಲಾದ ಎಲ್ಲ ವ್ಯವಸ್ಥೆಗಳಿಗೆ ಹಗಲು ಎರಳು ದುಡಿದು ಅನೇಕ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾಯಿತು. ಆದರೆ ಇನ್ನೂ ಸುಖ, ಶಾಂತಿ, ಸಮಾಧಾನಗಳು ಬಿಸಿಲು ಕುದುರೆಯಾಗಿಯೇ ಉಳಿದಿವೆ. ಅವುಗಳೆಲ್ಲದಕ್ಕೆ ನಾನು ದುಡಿದದ್ದು, ಉದ್ಯೋಗ ಮಾಡಿದ್ದು, ಕಷ್ಟಪಟ್ಟು ಸಂಗ್ರಹಿಸಿದ್ದು ಒಂದು ಕಡೆಗೆ,
ಸುಖ, ಶಾಂತಿ, ಸಮಾಧಾನ ಇವುಗಳಿಗಾಗಿ ದುಡಿಯುವುದೇ ಈ ಜಪ, ಈ ಪ್ರಾರ್ಥನೆ. ನಿತ್ಯದಲ್ಲಿ ಮಾಡುವ ಪಾರಾಯಣ, ನಿತ್ಯದಲ್ಲಿ ಮಾಡುವ ಜಪ. ಕಣ್ಣು ತುಂಬ ನೀರು ತುಂಬಿ ಕಣ್ಣೀರಿನಿಂದಲೇ ಪಾದಾಭಿಷೇಕ ಮಾಡ್ತಾನೋ ಅನ್ನುವ ರೀತಿಯಲ್ಲಿ ಆರ್ತ ಭಾವದಿಂದ, ಅನನ್ಯ ಭಾವನೆಯಿಂದ, ನಿನ್ನನ್ನು ಬಿಟ್ಟು ಇನ್ನೊಬ್ಬರು ರಕ್ಷಕರಿಲ್ಲವೇ ಇಲ್ಲ, ಅನ್ಯಥಾ ಶರಣಂ ನಾಸ್ತೇವ ತ್ವಮೇವ ಶರಣಂ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ. ನಿನಗೆ ಶಕ್ತಿ ಕಡಿಮೆ ಇಲ್ಲ, ಜ್ಞಾನ ಕಡಿಮೆ ಇಲ್ಲ, ಉತ್ಸಾಹ ಕಡಿಮೆ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಕೊರತೆ ಇರುವುದು ನನ್ನಲ್ಲಿ, ಅದು ನನಗೆ ಗೊತ್ತು. ನನ್ನಲ್ಲಿರುವ ಕೊರತೆಯನ್ನು ನನ್ನ ಹಿರಿಯರನ್ನು ಕಂಡು, ನನ್ನ ಪ್ರಾಚೀನರನ್ನು ಕಂಡು ತುಂಬಿಸಿಕೋ. ನಿನ್ನಲ್ಲಿ ಕೊರತೆಯೇ ಇಲ್ಲ, ಬೇಗ ನನ್ನ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವಂತ ನಿತ್ಯದಲ್ಲಿ ದೇವರಿಗೆ ಒಂದು 10 ನಿಮಿಷ ಶಕ್ತಿ ಇದ್ರೆ, ಅವಕಾಶ ಇದ್ರೆ ಅರ್ಧ ಗಂಟೆ, 1 ಗಂಟೆ, ಎಷ್ಟು ಸಾಧ್ಯವೋ ಅಷ್ಟು ಆ ಭಗವಂತನ ಧ್ಯಾನದಲ್ಲಿ, ಜಪದಲ್ಲಿ, ಪಾರಾಯಣದಲ್ಲಿ ನಾವು ಕಾಲ ಕಳೆದಾಗ ಮಾತ್ರ ನಮಗೆ ಎಲ್ಲ ಶಾಂತಿ ಸಮಾಧಾನಗಳು ಸಿಗುವುದಕ್ಕೆ ಸಾಧ್ಯ. ನಾವು ಪಡೆದ ಎಲ್ಲ ವಸ್ತುಗಳು ಸದ್ವಿನಿಯೋಗವಾಗುವುದಕ್ಕೆ ಸಾಧ್ಯ. ಇಲ್ಲದಿದ್ದರೆ 24 ಗಂಟೆಗಳ ಕಾಲ ದುಡದದ್ದು ವ್ಯರ್ಥವಾದೀತು, ಹಾಳಾಗಿ ಹೋದೀತು. ಏನದು ರಾಮ, ಕೃಷ್ಣ, ಹರಿ, ಒಂದೊಂದು ಶಬ್ದಗಳು ಎಂತಹ ಅಮೂಲ್ಯವಾದ ರತ್ನ. ಉಮಾ ತಾಯಿಗೆ ರುದ್ರದೇವರು ಪದ್ಮಪುರಾಣದಲ್ಲಿ ಹೇಳುವ ಮಾತು, ಎಲ್ಲ ವೇದಗಳ ಸಾರ, ಶಾಸ್ತ್ರಗಳ ಸಾರ ರಾಮ ಎಂಬ 2 ಅಕ್ಷರದಲ್ಲಿದೆ. ಶ್ರೀರಾಮ ಎಂಬ 3 ಅಕ್ಷರದಲ್ಲಿದೆ, ರಾಮ ಎಂಬ 2 ಅಕ್ಷರದಲ್ಲಿದೆ. ನಮ್ಮ ಮೌಢ್ಯ, ನಮ್ಮ ದುರ್ಭಾಗ್ಯ, ಯಾರನ್ನೋ ಹೊಗಳುತ್ತೇವೆ, ತಪ್ಪಲ್ಲ, ಆದರೆ ಅಲ್ಲಿಗೆ ಮುಗಿಸಿದ್ದು ತಪ್ಪು. ಇಡೀ ಲೈಬ್ರರಿಯನ್ನ ಒಂದು ಸಣ್ಣ ಸಿಡಿಯಲ್ಲಿ ಹಾಕೊಳ್ಬಹುದು. ಒಂದು ಟ್ಯಾಬಿನಲ್ಲಿ ಇಟ್ಟುಕೊಂಡು ನೋಡಬಹುದು. ಎಂತಹ ಅದ್ಭುತ, ಏನ್ ವಿಜ್ಞಾನ! ಪ್ರಶಂಸೆ ಮಾಡೋಣ. ಆದರೆ ಆ ಸಿಡಿಯನ್ನ ತಲೆ ಮೇಲೆ ಇಟ್ಕೊಂಡ್ರೆ ಎಲ್ಲ ವಿದ್ಯೆಗಳನ್ನು ಕಲಿತ ಸರ್ಟಿಫಿಕೇಟ್ ಯಾರು ಕೊಡಲ್ಲ.
ಭಕ್ತಿಯಿಂದ ಸಕಲ ಶಾಸ್ತ್ರಗಳ ಸಾರ, ಎಲ್ಲ ವೇದಗಳು, ಎಲ್ಲ ಮಹಾಭಾರತ, ರಾಮಾಯಣ, ಭಾಗವತ, ಅಷ್ಟೇಕೆ 18 ಪುರಾಣಗಳು, ವೇದಾಂಗಗಳು, ಪಂಚರಾತ್ರ, ಎಲ್ಲ ಸಾರ ರಾಮ ಎಂಬ 2 ಅಕ್ಷರದಲ್ಲಿದೆ ಅಂತ ಭಕ್ತಿಯಿಂದ ಸ್ಮರಿಸಿ ರಾಮ ಅಂತಂದ್ರೆ ಆ ಎಲ್ಲ ಸಚ್ಚಾಸ್ತ್ರಗಳ ಪಾರಾಯಣದ ಪುಣ್ಯವನ್ನ ಕೊಡ್ತಾನೆ ನಮ್ಮ ಸ್ವಾಮಿ. ಕೃಷ್ಣ ಅಂದ್ರೆ ಸಾಕು, ಹರಿ ಅಂದ್ರೆ ಸಾಕು, ಪಾಪಗಳನ್ನು ಹರಿದು ಹಾಕ್ತಾನೆ. ಆ ಶಬ್ದದೊಳಗೆ ದೇವರು ತುಂಬಿದ ಶಕ್ತಿಯಷ್ಟು. ಬಡಪಾಯಿಗಳಿಗೆ ಸಕಲ ಶಾಸ್ತ್ರಗಳ ಸಾರವನ್ನು ಚಿಂತಿಸಲು ಸಾಧ್ಯವಾಗದಾಗ 2 ಅಕ್ಷರಗಳನ್ನು ಹೇಳಿದರೆ ಸಾಕು, ಅವರನ್ನ ತರಿಸಿ ಬಿಡೋಣ, ಉದ್ಧರಿಸಿ ಬಿಡೋಣ, ತಾರಕ ಮಂತ್ರದಿಂದ ತಾರಣ ಮಾಡೋಣ. ಏನಿದು ದಯೆ? ರಾಮ ರಾಮೇ ರಾಮೇ ರಮೇ ರಾಮೇ ಮನೋರಮೇ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ. ವಾಸುದೇವ ಸಹಸ್ರನಾಮ ಸಕಲ ಅವತಾರಗಳ ದಿವ್ಯವಾದ, ಭವ್ಯವಾದ, ಮಂಗಲವಾದ, ಪವಿತ್ರವಾದ ಗುಣಗಣಗಳನ್ನು ಬಣ್ಣಿಸುವ ವಾಸುದೇವ ಸಹಸ್ರನಾಮ ಪಠನ ಮಾಡಿದರೆ ರೋಮಾಂಚನ. ಆ ಸಹಸ್ರನಾಮದ ಸಾರ ರಾಮ ಎಂಬ 2 ಅಕ್ಷರದಲ್ಲಿದೆ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಹದಿನಾರು ನಾಮಗಳು ಹರೇ ರಾಮ ಹರೇ ರಾಮ. 16 ಬಾರಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದಂತೆ. 1 ಬಾರಿ ಪಠಿಸಿದರೆ 1000 ಬಾರಿ ಪಠಿಸಿದರೆ 16,000 ಭಗವಂತನ ನಾಮಗಳನ್ನು ಜಪ ಮಾಡಿದ ಅಹೋಭಾಗ್ಯ. ಈ ಮಂಕು ಬುದ್ಧಿಗೆ ಆ ಅನುಸಂಧಾನ ಮಾತ್ರ ಬರಬೇಕು. ಹೊರಗಿನ ಆಲೋಚನೆಯ ಸೋಂಕು ತಾಗದಂತೆ ಏಕಾಗ್ರ ಮನಸ್ಸಿನಲ್ಲಿ ಚಿಂತಿತಪ್ಪದ ಚಿಂತಾಮಣಿಯನ್ನು ಚಿಂತಿಸುವ ಸೌಭಾಗ್ಯವನ್ನು ಕರುಣಿಸಿದರೆ ಈ ಎಲ್ಲ ನಾಮಗಳ ಲಾಭವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಬೇಡ ಸ್ವಾಮಿ. ಬುದ್ಧಿವಂತರು ಅನ್ನುವ ಅಹಂಕಾರದಲ್ಲಿ ಇನ್ನೊಬ್ಬರನ್ನು ತಿರಸ್ಕರಿಸುವ ದುಷ್ಕೃತ್ಯ ನಡೆಯುವುದು ಬೇಡ. ನಮ್ಮನ್ನು ಹುಚ್ಚರನ್ನಾಗಿ ನಿನ್ನ ಗುಣಗಳನ್ನು ಕೇಳಿದರೆ ಇದ್ದಕ್ಕಿದ್ದ ಹಾಗೆ ಕುಣಿಯುವಂತೆ ಮಾಡಿ.
ಇನ್ನು ಅಪಾರವಾದ ಕಾರುಣ್ಯದ ಆ ಮಹಾಪೂರ್ವವನ್ನು ಕಂಡು ಅಳುವಂತೆ ಮಾಡಿ, ನಗುವಂತೆ ಮಾಡಿ. ಹುಚ್ಚರು ಅಂತ ಅಲ್ಲಿ ಜನ ನನ್ನನ್ನು. ಪ್ರಜ್ಞಾವಂತನೆಂಬ ಬಿಗುಮಾನದೊಳಗೆ ತಿಳಿದರೂ ಭಾವನೆಗೆ ಅವಕಾಶ ನೀಡದಂತೆ ಎಲ್ಲ ಅರ್ಥವಾಗಿದ್ರೂ ತಲೆಬಾಗದಂತೆ ಎದೆಶಟಿಸಿ ತಲೆ ಎತ್ತಿ ಉನ್ಮತ್ತನಾಗಿ ಮೆರೆಯುವಂತೆ ಮಾಡಬೇಡ. ನಗುವರು, ರೋದಿಸುವರು, ನಾಟ್ಯವಾಡುವರು. ಆ ಯೋಗ್ಯತೆ ನನ್ನದಾಗದಿದ್ದರೆ, ಮೇಲ್ತೋರಿಕೆಗೆ ನಗುವ, ಅಳುವ, ಕುಣಿಯುವ ಪ್ರವೃತ್ತಿ ಬಾರದಿದ್ದರೆ ಬಿಡಲಿ. ಮನಸ್ಸಾದರೂ ತೊಯ್ಯಲಿ, ಮುಖ ಅರಳಲಿ, ಕಣ್ಣರಳಲಿ, ತನ್ಮಯವಾಗಲಿ. ಬೆಳಕಿಲ್ಲದೆ ದೀಪ 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 ಅಂತ ಬಾಯಿಯಿಂದ ಒದರಿ ಕತ್ತಲೆಯಲ್ಲಿ ಒದ್ದಾಡುವಂತೆ ಸಾಕ್ಷಾತ್ಕಾರ ಇಲ್ಲದೆ, ದೃಢ ನಿಶ್ಚಯ ಇಲ್ಲದೆ, ಭಕ್ತಿ ಇಲ್ಲದೆ, ವೈರಾಗ್ಯ ಇಲ್ಲದೆ ಶಾಸ್ತ್ರದ ಶಬ್ದಗಳನ್ನು ಬಡ ಬಡ ಬಡಿಸಿದರೆ ಏನು ಪ್ರಯೋಜನ? ಓದಿದಷ್ಟು ಓದಿದಷ್ಟು, ಕೇಳಿದಷ್ಟು ಕೇಳಿದಷ್ಟು ನನಗೇನು ಗೊತ್ತಿಲ್ಲ ಅನ್ನುವ ಅಜ್ಞಾನದ ಎಚ್ಚರ ನನಗೆ ಬರುವಂತೆ ಮಾಡಿ. ಯಸ್ಯಾಮತಂ ತಸ್ಯ ಮತಂ. ಗೊತ್ತಾಯಿತು, ತಿಳಿದಾಯಿತು, ನನಗೆ ಸಮಾನ ಇಲ್ಲ ಅನ್ನುವಂತಹ ಅಹಂಕಾರದ ಉತ್ತುಂಗ ಶಿಖರದಲ್ಲಿ ಕೂಡಿಸುವ ಅವಕೃಪೆ ಮಾಡಬೇಡ. ಮಹನೀಯರ ಪಾದ ತಲದ ಧೂಳಿಯ ಕೆಳಗೆ ತಲೆಯಿಟ್ಟು ವಿನಮ್ರರಾಗಿ ಬಾಳುವಂತೆ ಕೃಪೆ ತೋರು. ಸಜ್ಜನರ ಸಹವಾಸ ಇರಲಿ. ಭಗವದ್ಭಕ್ತರ, ವಿಷ್ಣು ಭಕ್ತರ, ಪರೋಪಕಾರಿಗಳ ನಿಸ್ವಾರ್ಥ ಜೀವನ ನಡೆಸುವ ಉತ್ತಮ ಸಜ್ಜನರ ಸಹವಾಸವಾಗಲಿ. ಹುಡುಕಿಕೊಂಡು ಹೋಗೋಣ ಸಜ್ಜನರನ್ನ. ಪಕ್ಕದಲ್ಲಿದ್ದಾರೆ ಅಂತ ದುರ್ಜನರ ಸಹವಾಸ ಮಾಡುವುದು ಬೇಡ. ಕೊಳೆತ ಹಣ್ಣು ಪಕ್ಕದಲ್ಲಿದೆ ಅಂತ ತಿನ್ನುವುದಕ್ಕಾಗುವುದಿಲ್ಲ. ರುಚಿಯಾದ, ಶುದ್ಧವಾದ, ಪಕ್ವವಾದ, ಉತ್ತಮವಾದ ಹಣ್ಣು ಎಷ್ಟು ದೂರದಲ್ಲಿ ಸಿಗುವುದಾದರೂ
ನಡೆದು ಹೋಗಿ ಕಷ್ಟಪಟ್ಟು ತಂದು ತಿಂದವನು ಆರೋಗ್ಯ ಪಡೆಯಬಹುದೇ ಹೊರತು ಪಕ್ಕದಲ್ಲಿದೆ ಅಂತ ಕೊಳತ ಹುಳ ಹಿಡಿದ ಹಣ್ಣನ್ನು ತಿಂದು ಆರೋಗ್ಯವನ್ನು ಪಡೆಯಲಾರ. ಚೆನ್ನಾಗಿರುವ ಆರೋಗ್ಯವನ್ನು ಹಾಳು ಮಾಡಿಕೊಂಡಾನು. ದೇವರಲ್ಲಿ, ಧರ್ಮದಲ್ಲಿ ಶ್ರದ್ಧೆ ಇದ್ದಂಥವರು ಎಷ್ಟು ದೂರದಲ್ಲಿದ್ದರೂ ಅವರ ಜೊತೆಗೆ ಪ್ರೀತಿ ಬೆಳೆಸೋಣ, ಸ್ನೇಹ ಬೆಳೆಸೋಣ, ಅವರ ಉಪದೇಶ ಪಡೆಯೋಣ. ಹಿರಿಯರಾಗಿದ್ದರೆ, ಇಲ್ಲದಿದ್ದರೆ ಹಂಚಿಕೊಳ್ಳೋಣ, ಚಿಕ್ಕವರಾಗಿದ್ದರೆ ಉಪದೇಶ ಮಾಡೋಣ. ಅವರೇ ಸಜ್ಜನರ ಸಹವಾಸ ಇರಲಿ. ಅದಕ್ಕಾಗಿ ನನ್ನ ಪುಣ್ಯವನ್ನು ನೀನು ಬಯಸ್ತೀಯ ಗೊತ್ತು. ಒಳ್ಳೆ ಹಣ್ಣು ಬೇಕು ಅಂದ್ರೆ ಹಣ ಕೊಡಪ್ಪ ಅಂತ ಕೇಳುವಂತೆ ಸಜ್ಜನರ ಸಹವಾಸವೇ ನಿನಗೆ ಬೇಕು ಅಂದ್ರೆ ಸತಾಂ ಸದ್ದಿ ಸಂಗ ಕಥಮಪಿ ಪುಣ್ಯೇನ ಭವತಿ. ಆ ಪುಣ್ಯಕ್ಕಾಗಿ ಜಪ ಮಾಡ್ತಾ ಇದ್ದೇನೆ ಮಹಾರಾಯ, ಪುಣ್ಯ ತೆಗೆದುಕೋ, ನನಗೆ ಸಜ್ಜನರ ಸಹವಾಸ, ಉತ್ತಮರ ಸಂಘವನ್ನು ಎನಗಿತ್ತು ಸಲಹು. ಹತ್ತೇ ನಿಮಿಷ ಒಬ್ಬನ ಮನೆಯಲ್ಲಿ ನಾವು ವಾಸ್ತವ್ಯ ಮಾಡಬೇಕು ಅಂದಾಗ ಬಹಳಷ್ಟು ವ್ಯವಸ್ಥೆ, ಅಲಂಕಾರ, ಸ್ವಚ್ಛತೆ, ಅನುಕೂಲತೆಗಳನ್ನೆಲ್ಲ ಮಾಡಿಕೊಟ್ಟು ರಂಗವಲ್ಲಿ ಹಾಕಿ ಹೂಗಳಿಂದ ಶೃಂಗಾರ ಮಾಡಿ ಪೀಠವನ್ನು ಹಾಕಿ ಬನ್ನಿ ಅಂತ ಬರಮಾಡಿಕೊಂಡು ಕೂಡಿಸಿ 10 ನಿಮಿಷದ ಆ ಅವಧಿಯಲ್ಲಿ ಬಂದ ಅತಿಥಿಯ ಸ್ವಾಗತಕ್ಕೆ ಬಹಳಷ್ಟು ತನ್ಮಯತೆಯಿಂದ ಬಹಳಷ್ಟು ವೆಚ್ಚ ಮಾಡಿ ಸಿದ್ಧತೆಯನ್ನು ಮಾಡಿದ ಆತಿಥೇಯನ ಬಗ್ಗೆ, ಬರಮಾಡಿಕೊಳ್ಳುವ ಆ ಸದ್ಗೃಹಸ್ಥನ ಬಗ್ಗೆ ಇಷ್ಟು ಭಾವನೆ ನಮಗೆ ತುಂಬಿ ಬರ್ತದೆ. ಅಲ್ಪಾವಧಿಯ ಈ ವಾಸ್ತವ್ಯಕ್ಕೆ ಎಷ್ಟು ಸಿದ್ಧತೆ, ಎಂತಹ ಪ್ರೀತಿ, ಎಂತಹ ವಿಶ್ವಾಸ, ಏನದು ಹೃದಯ ವೈಶಾಲ್ಯ, ಔದಾರ್ಯ, ಅಬ್ಬಾ ಅನಿಸುವಂತಹ ಆ ಗೃಹಸ್ಥನ ಹೃದಯವಂತಿಕೆ. ಆಲೋಚಿಸಿ, ನಾವು ನೀವುಗಳೆಲ್ಲ ಪಡೆದ ಈ ದೇಹ ನಮ್ಮ ಅನಾದಿ ಕಾಲದಿಂದ ಮೊದಲುಗೊಂಡ ಈ ಪಯಣ ಮೊದಲಿಲ್ಲದ ಈ ಸಂಸಾರದ ದೊಡ್ಡದಾದ ಪಯಣ. ಇಂತಹ ಹಿಂದೆ ಅನಂತ 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 ವರ್ಷಗಳಿಂದ ನಡೆದು ಬಂದ ಈ ಮಹಾಪಯಣದಲ್ಲಿ ಅಸಂಖ್ಯ ವರ್ಷಗಳ ಈ ದಾರಿಯಲ್ಲಿ ಒಂದೇ ಒಂದು 100 ವರ್ಷದ ಅಲ್ಪ ಅವಧಿಯ ಈ ದೇಹ
ಅದು ಮಾನವ ದೇಹವಾಗಿದ್ದರೆ ಕೆಲವು ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಇನ್ನೂ ಅಲ್ಪ ಸಮಯದ ಅವಧಿಯಲ್ಲಿ ಇರುವ ಆ ದೇಹಗಳು, ಈ ಜೀವ ಆ ದೇಹವೆಂಬ ಮನೆಗಳಲ್ಲಿ ಬರ್ತಾನೆ ಅಂದರೆ ಸ್ವಾಮಿ ಭಗವಂತ ಅವನೇ ಆತಿಥೇಯ, ಅವನೇ ಅಲ್ಲಿ ನಮ್ಮನ್ನು ಬರಮಾಡಿಕೊಳ್ಳುವವ. ದೇಹವ್ಯಾಪ್ತ ದೇಹಾಂತರ್ಯಾಮಿ ರಾಘವೇಂದ್ರ ಸ್ವಾಮಿಗಳು ತಿಳಿಸುವಂತೆ ಆ ದೇಹದಲ್ಲಿ ತುಂಬಿಕೊಂಡಿದ್ದು, ದೇಹದೊಳಗೆ ಯಜಮಾನನಾಗಿದ್ದು ಬರುವ ನಮ್ಮನ್ನ ಅದೆಷ್ಟು ಸುವ್ಯವಸ್ಥೆಯಿಂದ ಸ್ವಾಗತಿಸ್ತಾನೆ. ಅತಿ ಅಲ್ಪ ಅವಧಿಯಲ್ಲಿ ನಾವಲ್ಲಿದ್ದು ಮತ್ತೆ ಮುಂದೆ ಸಾಗುವವರಿದ್ದೇವೆ. ಏನದು ದೇಹದ ವ್ಯವಸ್ಥೆ? ಒಂದೊಂದು ಸೆಲ್ಲುಗಳು ಎಷ್ಟು ಅದ್ಭುತ, ಒಂದೊಂದು ಅಂಗಗಳು, ಹೃದಯ, ಕಿಡ್ನಿ, ಲಿವರು, ಕಿವಿ, ಕಣ್ಣು, ಮೂಗು, ಎಂತಹ ಅದ್ಭುತವಾದ ವ್ಯವಸ್ಥೆಯನ್ನು ಮಾಡುತ್ತೆ. ನಾವೆಲ್ಲ ನಾಚಬೇಕು. ಒಂದು 2 ಗಂಟೆ ಕಾರ್ಯಕ್ರಮ ಅಷ್ಟಕ್ಕೆ ಎಷ್ಟು ವ್ಯವಸ್ಥೆ ಬೇಕಾಗಿದೆ? ಸಾಕು, ತಕ್ಕ ಮಟ್ಟಿಗೆ ವ್ಯವಸ್ಥೆ ಮಾಡಿ ಮುಗಿಸಿಬಿಡೋಣ. ಇದು ನಮ್ಮ ಯೋಗ್ಯತೆ, ನಮ್ಮ ಶಕ್ತಿ, ನಮ್ಮ ಹೃದಯವಂತಿಕೆ, ಇಷ್ಟೇನೆ. ಒಂದು ದೊಡ್ಡದಾದ ಭವ್ಯ ಭವನವನ್ನೇ ಕಟ್ಟಿಸಿ ಒಬ್ಬೊಬ್ಬರಿಗೂ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಮಾಡಿ, ಪ್ರತ್ಯೇಕವಾದಂತಹ ಕೊಠಡಿಗಳನ್ನೇ ಕಟ್ಟಿಸಿ, ಭವ್ಯವಾದ ಆಸನಗಳನ್ನು ನಿರ್ಮಾಣ ಮಾಡಿ, ಬೇಕಾದ ಎಲ್ಲ ಅನುಕೂಲತೆಗಳನ್ನು ಅಕ್ಕಪಕ್ಕದಲ್ಲಿಟ್ಟು, ದಾಸದಾಸಿಯರನ್ನು ಕೊಟ್ಟು, ಅರಮನೆಯಲ್ಲಿ ರಾಗ ಕಂಗೊಳಿಸುವಂತೆ, ಒಬ್ಬೊಬ್ಬರೂ ಶೋಭಿಸುವಂತೆ ವ್ಯವಸ್ಥೆಯನ್ನ ಈ ಜಪದ ಕಾರ್ಯಕ್ರಮಕ್ಕೆ ನಾವು ವ್ಯವಸ್ಥೆ ಮಾಡಿದ್ರೆ ನೀವೇನಂತಿದ್ರಿ? ಅಷ್ಟಲ್ಲ, ಅದಕ್ಕಿಂತಲೂ ಕೋಟಿ 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 ಪಟ್ಟು ಮಿಗಿಲಾದ ವ್ಯವಸ್ಥೆ ಈ ದೇಹದಲ್ಲಿದೆ ಒಬ್ಬೊಬ್ಬನಿಗೆ. ನಮ್ಮ ಈ ಅಲ್ಪ ಜೀವನದ ಅವಧಿಯಲ್ಲಿ 2 ತಾಸು ಬಹಳ ಅಲ್ಪ ಆದರೆ, ನಮ್ಮ ಈ ಮಹಾಪಯಣದೊಳಗೆ ಈ 100 ವರ್ಷದ ಆಯುಷ್ಯ ಬಹಳ ಸ್ವಲ್ಪ. ಈ ಸ್ವಲ್ಪ ಹೊತ್ತಿನ ಬಾಳ್ವೆಗೆ ಏನದು ದೇಹದಲ್ಲಿ ದೇವರು ಮಾಡಿದ ವ್ಯವಸ್ಥೆ? ಆ ವ್ಯವಸ್ಥೆಯನ್ನು ತಿಳಿಯುವುದಕ್ಕೆ ಲಕ್ಷ ಲಕ್ಷ ಜನ ವಿಜ್ಞಾನಿಗಳು ತಲೆ ಕೆಳಗೆ ಕಾಲು ಮೇಲೆ ಮಾಡಿ 100 ವರ್ಷಗಳಿಂದ ಚಿಂತಿಸಿದರೂ ಇನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ವ್ಯವಸ್ಥೆ. ನಮಗಾಗಿ ಏನೆಲ್ಲ ಮಾಡಿದ್ದಾನೆ ದೇವ ಅಂತ ತಿಳಿಯೋದಕ್ಕೆ ಇನ್ನೂ ನಮಗಾಗ್ತಾ ಇಲ್ಲ. ದೇಹವ್ಯಾಪ್ತ ದೇಹಾಂತರ್ಯಾಮಿ, ಜೀವವ್ಯಾಪ್ತ ಜೀವಾಂತರ್ಯಾಮಿ, ರೂಪಭೇದೇನ ಚತುರೂಪಾತ್ಮಕ. ಛೇ, ನಾಚಿಗೆ ಬರಬೇಕು, ಧಿಕ್ಕಾರ ಇರಲಿ. ನಮ್ಮ ಪ್ರಜ್ಞೆಗೆ, ನಮ್ಮ ಆಲೋಚನಾ ಶಕ್ತಿಗೆ ಧಿಕ್ಕಾರ. ಚಿಂತಿಸಬೇಕಾದದ್ದನ್ನು ಬಿಟ್ಟು ಯಾವುದನ್ನೋ ಚಿಂತಿಸಿ ಪೌರುಷ ತೋರಿಸಿಕೊಂಡು ಹೊಗಳಿಸಿಕೊಳ್ಳುವ ಈ ಭ್ರಷ್ಟ ಮಾನವನಿಗೆ ಧಿಕ್ಕಾರ ಇಲ್ಲ. ಛೀ, ಹಳಿ, ಥೂ, ಖೋಡಿ, ಪಾಪಿ ಮನವೇ, ಯಾಕೆ ಆ ದೇವೋತ್ತಮನನ್ನ, ಅನಿಮಿತ್ತ ಬಾಂಧವನನ್ನ,
ಚಿಂತಿಸುವುದನ್ನು ಬಿಟ್ಟು ಆಚೆ ಈಚೆ ನನ್ನನ್ನು ಸೆಳೆದುಕೊಂಡು ಹೋಗ್ತಾ ಇದ್ದೀಯ. ನಿನಗೇನು ಕಡಿಮೆ ಮಾಡಿದ್ದೇನೆ? ಉಂಡ ಆಹಾರದ ಸೂಕ್ಷ್ಮ ಭಾಗ ಮನಸ್ಸಿಗೆ ಪುಷ್ಟಿಯನ್ನು ಕೊಡುತ್ತೆ ಅಂತ ಉಪನಿಷತ್ತು ಹೇಳಿದೆ. ಯತ್ ಸೂಕ್ಷ್ಮಂ ತನ್ಮನಃ. ನಿತ್ಯವೂ ಆಹಾರವನ್ನು ಸೇವಿಸಿ, ದೇವರಿಗೆ ನೈವೇದ್ಯವಾದ ಪವಿತ್ರವಾದ ಆಹಾರವನ್ನು ಸೇವಿಸಿ ನಿನಗೆ ಪುಷ್ಟಿಯನ್ನು ಕೊಡ್ತಾ ಇದ್ದೇನಲ್ಲ ಮನಸ್ಸೇ, ಯಾಕೆ ಮತ್ತೆ ಆಚೆ ಈಚೆ? ನಿನಗೆ ನನ್ನಲ್ಲಿ ಅವಕಾಶ ಕೊಟ್ಟದ್ದು ನಿನ್ನ ಪುಷ್ಟಿಗೆ ಆಹಾರ ಒದಗಿಸೋದು, ಆ ದೇವರನ್ನು ಚಿಂತಿಸುವುದಕ್ಕಾಗಿ, ಆ ಧರ್ಮವನ್ನು ಮಾಡಬೇಕೆಂಬ ಸಂಕಲ್ಪವನ್ನು ಮಾಡುವುದಕ್ಕೆ, ಮಹಾತ್ಮರನ್ನ ಕಂಡರೆ ಭಯ ಭಕ್ತಿ ಬರೋದಕ್ಕೆ. ನಿನಗೆ ನಾನು ಪುಷ್ಟಿ ಕೊಟ್ಟದ್ದು ಮನಸ್ಸೇ. ಕೃತಜ್ಞನಾಗಬೇಡ. ಇಷ್ಟೆಲ್ಲ ನನ್ನಿಂದ ಪಡೆದು ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸು. ಮನೈವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ. ಬಂಧಿಸಬೇಡ, ಮೋಕ್ಷದತ್ತ ಸಾಗಿಸು. ಮನಸ್ಸೇನು ಸಾಗಿಸೀತು? ಮನೋಭಿಮಾನಿಗಳಾದ ರುದ್ರದೇವರೇ, ಗರುಡದೇವರೇ, ಶೇಷದೇವರೇ, ಸ್ಕಂದೇಂದ್ರರೇ ಭಗವತ್ ಚಿಂತನವನ್ನು ನೀಡಿ ನಮ್ಮನ್ನು ಉದ್ಧರಿಸಿ ಉದ್ಯೋಗ ಕೊಡುವ ಬಹಳ ದೊಡ್ಡ ವ್ಯಕ್ತಿ ಪಕ್ಕದಲ್ಲಿ ಕುಳಿತಿದ್ದಾರೆ. ಕೇಳಿದಷ್ಟು ಹಣವನ್ನು ಕೇಳಿದಾಗ ಕೊಡುವಂತಹ ಉದಾರ ಸಿರಿವಂತಿಕೆಯನ್ನು ಪಡೆದ ಒಬ್ಬ ಮಹಾತ್ಮ ಹಿಂದೆ ಇದ್ದಾನೆ. ನುಡಿದದ್ದನ್ನು, ಬಾಯಿಗೆ ಬಂದದ್ದನ್ನು, ಮನಸ್ಸಿನಲ್ಲಿ ಚಿಂತಿಸಿದ್ದನ್ನು ಒದಗಿಸುವ ಮಹಾನುಭಾವರೆಲ್ಲ ಸುತ್ತಮುತ್ತ ಇದ್ದು ಮಧ್ಯದಲ್ಲಿ ಕುಳಿತು ನನಗೆ ಹೊಟ್ಟೆಗಿಲ್ಲ, ಬಟ್ಟೆಗಿಲ್ಲ, ಉದ್ಯೋಗ ಇಲ್ಲ, ಏನ್ ಮಾಡಲಿ ಅಂತ ಚಿಂತಿಸುವ ಮೂಢಾತ್ಮನ ಪಾಡು ನಮ್ಮದಾಗಿದೆ. ಎಂಥ ದೇವತೆಗಳು ಈ ಮನೆಯಲ್ಲೇ ಇದ್ದಾರೆ, ಇದೇ ದೇಹದೊಳಗಿದ್ದಾರೆ. ಜೀವೋತ್ತಮರು, ಅನಾದಿ ಕಾಲದಿಂದ ಪರಿಶುದ್ಧ ಜ್ಞಾನವನ್ನು ಪಡೆದ ವಾಯುದೇವರು, ಬ್ರಹ್ಮದೇವರು, ಸರಸ್ವತಿ ಭಾರತೀಯರು, ವಿದ್ಯಾದೇವತೆಗಳು, ಸಕಲ ಸದ್ಗುಣಾಭಿಮಾನಿಗಳು ಇದೇ ದೇಹದೊಳಗಿದ್ದಾರೆ. ಅಯ್ಯೋ, ನಮಗೆ ಗುಣ ಇಲ್ಲ, ಜ್ಞಾನ ಇಲ್ಲ, ಸೌಭಾಗ್ಯ ಇಲ್ಲ, ಆರೋಗ್ಯ ಇಲ್ಲ, ಏನೆಲ್ಲ ಗೋಳು. ಇಂತಿಂತಹ ಮಹಾದೇವಗೋಳುಗಳನ್ನು ಒಳಗೆ ಇಟ್ಟುಕೊಂಡು ಗೋಳು ಪಡುವ ಈ ಮೂಢಾತ್ಮನಿಗೆ ಏನು ಹೇಳಬೇಕು? ಒಂದು ದಿನ ಈ ದೇಹ ಮಾಯವಾಗಬಹುದು, ಬೂದಿಯಾಗಬಹುದು, ಮಣ್ಣು ಸೇರಬಹುದು. ಆದರೆ ಈ ದೇಹ ಈಗ ಸುವ್ಯವಸ್ಥಿತವಾಗಿ ಸಕಲ ದೇವತೆಗಳ ದೇಗುಲವಾಗಿದೆ. ಅನಂತ ರೂಪಿಯಾದಂತಹ ಭಗವಂತನ ಮಂದಿರ ಇದು. ಲಕ್ಷ್ಮೀ, ವಾಯು, ಬ್ರಹ್ಮ, ವಾಯು, ಸರಸ್ವತಿ ಭಾರತೀಯರು, ಗರುಡಶೇಷ ರುದ್ರರು, ಸೌಪರ್ಣಿ, ವಾರುಣಿ, ಉಮಾ, ಇಂದ್ರ, ಶಚಿ, ಕಾಮ, ರತಿ, ಎಲ್ಲ ದೇವತೆಗಳ, ತತ್ವಾಭಿಮಾನಿ ದೇವತೆಗಳ
ಸಪತ್ನೀಕರ ಶ್ರೇಷ್ಠವಾದ ಭವ್ಯವಾದ ಮಂದಿರ ಇದು. ಅವರೆಲ್ಲರೂ ಕ್ರಿಯಾಶೀಲರಾಗಿ ಕಣ್ತೆರೆದು ಕಣ್ಣರಳಿಸಿ ಬೇಕಾದ್ದನ್ನು ಕೇಳು ಒದಗಿಸುವವು. ಆಜ್ಞೆಯನ್ನ ದೇವರಿಂದ ಹೊತ್ತೇ ನಾವಿಲ್ಲಿ ಬಂದು ಕುಳಿತಿದ್ದೇವೆ ಅಂತ ನಮ್ಮನ್ನೇ ನೋಡ್ತಾ ಕುಳಿತಿದ್ದಾರೆ, ನಾವು ಯಾರನ್ನೋ ನೋಡ್ತಾ ಕುಳಿತಿದ್ದೇವೆ. ಬೇಡ, ಆ ಎಲ್ಲ ದೇವತೆಗಳಿಗೆ ವಂದಿಸೋಣ, ಬೇಡಿಕೊಳ್ಳೋಣ, ಸನ್ಮಾರ್ಗದಲ್ಲಿ ಪ್ರಚೋದಿಸುವಂತೆ. ದೇವಸ್ಯ ಧೀಹ ನಃ ಪ್ರಚೋದಯ, ದೇವೋತ್ತಮನ ಹಾಗೂ ಈ ಎಲ್ಲ ದೇವತೆಗಳ ತಿಳುವಳಿಕೆ ನಮಗೆ ಬರುವಂತೆ ಭಗವಂತ ಪ್ರಚೋದಿಸಲಿ. ನಮಗಾಗಿ ಇದ್ದ ಅವರನ್ನ ಮರೆತು ಇನ್ಯಾರನ್ನೂ ಚಿಂತಿಸ್ತಾ ಇದ್ದೇವೆ, ಅದು ಬೇಡ. ಅವರ ಬಗ್ಗೆ ಧಿಯಃ ನಃ ಪ್ರಚೋದಯ. ಶಾಸ್ತ್ರಗಳ ಶ್ರವಣ ಮಾಡುವ ಸೌಭಾಗ್ಯವನ್ನು ಭಗವಂತ ಕರುಣಿಸಲಿ. ಧರ್ಮದ ಅನುಷ್ಠಾನ ಮಾಡುವ ಸದ್ಬುದ್ಧಿಯನ್ನು ನೀಡಲಿ. ಯಾವ ಋಷಿಗಳು, ಯಾವ ಮುನಿಗಳು ರಚಿಸಿದ ಸ್ಮೃತಿಗಳು, ಕಂಡು ಹೇಳಿದ ವೇದಗಳು, ಅವುಗಳ ಆಧಾರದ ಮೇಲೆ ಜೀವನವನ್ನು ಸಾಗಿಸಿ ತಿಳುವಳಿಕೆಯನ್ನು ಪಡೆದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದೇವೆ. ಉಚ್ಚೈರ್ಗತಿರ್ಜಗತಿ ಸಿದ್ಧ್ಯತಿ ಧರ್ಮತಶ್ಚೇ. ಅಂತಹ ವಿರಕ್ತ ಶಿಖಾಮಣಿಗಳು, ನಿಸ್ವಾರ್ಥ ಜೀವನ ನಡೆಸಿದ, ಜ್ಞಾನೋಪದೇಶ ಮಾಡಿದ ಋಷಿಗಳು, ಮುನಿಗಳು ಹೆಸರೇ ಗೊತ್ತಿಲ್ಲ. ಅವರೆಲ್ಲ ನಮ್ಮ ಕುಲ ಗೋತ್ರ ಪ್ರವರ್ತಕರು, ಪರಿಚಯವೇ ಇಲ್ಲ. ಸವಿತುಹು ಧಿಯಃ ನಃ ಪ್ರಚೋದಯಾತ್. ನಮ್ಮ ಗೋತ್ರ ಪ್ರವರ್ತಕರೇನಿದ್ದಾರೆ, ನಮ್ಮ ಈ ಜನ್ಮಕ್ಕೆ ಮೂಲ ಕಾರಣರು, ಆ ಎಲ್ಲ ಋಷಿಗಳು ಮುನಿಗಳು. ಸವಿತುಹು ಧಿಯಃ, ಆ ಎಲ್ಲ ಗೋತ್ರ ಪ್ರವರ್ತಕ ಋಷಿ ಮುನಿಗಳು ನೀಡಿದ ಏನೆಲ್ಲ ಜ್ಞಾನ ಇದೆ, ಜ್ಞಾನ ಸಾಧನವಾದ ಧಿಯಃ ಗ್ರಂಥಗಳಿವೆ, ಅವುಗಳ ಧಿಯಃ ನಃ ಪ್ರಚೋದಯ. ಜ್ಞಾನ ಬರ. ಭಕ್ತಿಯಿಂದ ಜಪ ಮಾಡ್ತಾ ಇದ್ದೀರಿ, ಗಟ್ಟಿಯಾಗಿ ಭಗವಂತನ ಕಾಲನ್ನು ಹಿಡಿದುಕೊಳ್ಳಿ. ನೀವು ಒಳಗೆ ಇದ್ದೀರಿ, ಇದು ನಿಮ್ಮ ದೇಹ ಸ್ವರೂಪ ಒಳಗಿದೆ. ಪರಮಾತ್ಮನ ಪಾದವನ್ನು ಹಿಡಿದು ವಾಯುದೇವರಿದ್ದಾರೆ, ವಾಯುದೇವರ ಪಾದವನ್ನು ನಾವು ಗಟ್ಟಿಯಾಗಿ ಹಿಡಿದಿದ್ದೇವೆ, ಇನ್ನಷ್ಟು ಗಟ್ಟಿಯಾಗಿ ಹಿಡಿಯೋಣ. ದೇಹದ ಜೀವಸ್ವರೂಪದ ಬಲದಿಂದ ನಮ್ಮ ಕೈ ಪಾದವನ್ನು ಗಟ್ಟಿಯಾಗಿ ಹಿಡಿಯೋದು ಬೇಡ, ನಮ್ಮ ಭಕ್ತಿಯಿಂದ ಗಟ್ಟಿಯಾಗಿ ಹಿಡಿಯೋಣ. ಭಕ್ತಿಯ ಪಾಶದಿಂದ ಕಟ್ಟೋಣ, ಭಕ್ತಿಯಿಂದ ವಶ ಮಾಡಿಕೊಳ್ಳೋಣ. ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ. ಬಿಂಬರೂಪಿಯಾದ ಭಗವಂತನೇ ಬಿಡೋದಿಲ್ಲ, ನಾವು ಕೇಳಿದ್ದನ್ನು ಕೊಡೋವರೆಗೆ ನಿನ್ನನ್ನು ಬಿಡೋದಿಲ್ಲ ಅನ್ನುವ ಆರ್ತ ಭಾವನೆಯಿಂದ ಗಟ್ಟಿಯಾಗಿ ಹಿಡಿದುಕೊಳ್ಳೋ. ನಾನ್ಯಾರೋ ಅಲ್ಲ, ನಿನ್ನವ ಶ್ರೀನಿವಾಸ, ನಾನು ನಿನ್ನವ. ಅಯಂತೆ ಅಸ್ಮಿ ತ್ವಮಸ್ಮಾಕಂ ತವಸ್ಮಸಿ.
ನಾನು ನಿನ್ನವ, ಕೇಳುವ ಹಕ್ಕಿದೆ, ಅಧಿಕಾರ ಇದೆ, ಸಲುಗೆ ಇದೆ, ಕೊಟ್ಟದ್ದು ನೀನು ಸಲುಗೆಯನ್ನು ಬಿಡೋದಿಲ್ಲ ನಾನು. ಅದರ ಸದುಪಯೋಗ ಆಗಲೇಬೇಕು. ಅನಾಥ ರಕ್ಷಕ, ಶರಣಾಗತ ವತ್ಸಲ, ಕಾಪಾಡು. ಭಾವನೆ ಯಾರಿಗೂ ಬೇಡ. ದೇವರು ಮಾಡಿಸಿದ್ದಾನೆ, ಸ್ವತಂತ್ರರಾಗಿ ಮಾಡಿದ್ದೇವೆ ಎನ್ನುವ ಭಾವನೆ ಇರಲಿ. ನಾಹಂಕರ್ತ, ನಾನು ಮಾಡಿದವನಲ್ಲ. ನಾ ಅಹಂ ಹರಿಹಿ ಕರ್ತ. ನಾ ಪರಮಪುರುಷನಾದ, ಅಹಂ ಅಹೇಯನಾದ, ಹರಿಹಿ ಕರ್ತ ಭಗವಂತನೇ ಮಾಡಿದ್ದು. ತತ್ಪೂಜಾ ಕರ್ಮಚಾಖಿಲಂ, ಎಲ್ಲವೂ ಭಗವಂತನ ಪೂಜೆ. ಜಪ ಮಾತ್ರ ಅಲ್ಲ, ಜಪಕ್ಕಾಗಿ ಬೆಳಿಗ್ಗೆ ಎದ್ದದ್ದು, ಹಲ್ಲುಜ್ಜಿದ್ದು, ಸ್ನಾನ ಮಾಡಿದ್ದು, ಧಾವಿಸಿ ಬಂದದ್ದು, ಕುಳಿತದ್ದು, ನ್ಯಾಸ ಮಾಡಿದ್ದು, 4 ಮಾತುಗಳನ್ನು ಕಿವಿಯಿಂದ ಕೇಳಿದ್ದು, ಬಿಸಿಲಿದ್ದರೂ ಚಳಿ ಇದ್ದರೂ ಗಾಳಿ ಇದ್ದರೂ ಸಹಿಸಿದ್ದು, ಕೆಳಗೆ ಮಣ್ಣು ಕಲ್ಲು ಚುಚ್ಚಿದರೂ ಚುಚ್ಚಿಸಿಕೊಂಡದ್ದು, ಆಚೆ ಈಚೆ ಗಮನ ಹೋಗಬೇಕು ಅಂತ ಆಗಾಗ ಅನಿಸಿದಾಗಲೂ ಮನಸ್ಸನ್ನು ನಿಗ್ರಹಿಸಿತ್ತು, ಇಂದ್ರಿಯಗಳನ್ನು ನಿಗ್ರಹಿಸಿತ್ತು. ಕಣ್ ತೆರೆದು ನೋಡಬೇಕು ಅಂತ ಅನಿಸಿದರೂ ನೋಡದೆ ಮತ್ತೆ ಮುಚ್ಚುವ ಪ್ರಯತ್ನ ಮಾಡಿದ ಸಂಯಮ. ಅಖಿಲಂ, ಇದೆಲ್ಲವೂ ನಿನ್ನ ಪೂಜೆ, ಎಲ್ಲವೂ ನಿನ್ನ ಪ್ರೀತಿಗಾಗಿ ಮಾಡಿದ್ದು. ಮಾಡಬೇಕಾದದ್ದನ್ನು ಮಾಡಿದ್ದು, ಮಾಡಬಾರದ್ದನ್ನು ಬಿಟ್ಟಿದ್ದು, ಎಲ್ಲವೂ ನಿನ್ನ ಪೂಜೆ. ವಿಕಲ್ಪ್ಯೋಪೋಹ್ಯ ಇತ್ಯಹಂ ಮಾಂ ನಿಧತ್ತೆ ಹಿದತ್ತೆ ಮಾಂ. ಮಾಡಿದ್ದು ನಿನ್ನ ಪ್ರೀತಿಗಾಗಿ, ಬಿಟ್ಟದ್ದು ನಿನ್ನ ಪ್ರೀತಿಗಾಗಿ. ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ತಿಳುವಳಿಕೆ ಇದಂ ಜ್ಞಾನಂ ಹರೇಃ ಪೂಜಾ, ಅದು ನಿನ್ನ ಸೇವೆ. ಸಮರ್ಪಿಸಿ, ಒಪ್ಪಿಸಿ, ಮತ್ತೆ ಮತ್ತೆ ಈ ಜಪ ಮಾಡುವ ಭಾಗ್ಯವನ್ನು ಕರುಣಿಸುವುದಕ್ಕೆ ಬೇಡಿಕೊಳ್ಳಿ. ನಮ್ಮ ಗುರುಗಳ ತಪಸ್ಸಿನ ಪುಣ್ಯದ ಫಲ 50 ವರ್ಷಗಳವರೆಗೆ ರಾಮದೇವರ ಪೂಜೆಯನ್ನು, ಶ್ರೀಮನ್ಯಾಯ ಸುಖಾದಿ ಗ್ರಂಥಗಳ ಪಾಠವನ್ನು ಹೇಳಿ ದೇವರನ್ನು ಒಲಿಸಿಕೊಂಡದ್ದರ ಮಹಾಫಲ ಆ ಮಹಾತ್ಮರು ಇವತ್ತು ಪ್ರತ್ಯಕ್ಷವಾಗಿ ನಮ್ಮ ಎದುರಿಗಿಲ್ಲದಿದ್ದರೂ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅನ್ನುವಂತೆ ಅವರ ಹೆಸರಿನಲ್ಲಿ ಜನ್ಮ ಶತಮಾನೋತ್ಸವದ ನಿಮಿತ್ತ ಇಷ್ಟೆಲ್ಲ ಭಕ್ತರು ಸೇರಿ ಜಪ ಮಾಡಿ ಆ ಭಗವಂತನನ್ನ, ಗುರುಗಳಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನನ್ನು ಒಲಿಸಿಕೊಳ್ಳುವ ಭಾಗ್ಯ ಸಿಕ್ಕಿದೆ ಎಂದರೆ ಆ ಮಹನೀಯರು ನಮ್ಮ ಮೇಲೆ ಮಾಡಿದ ಅನುಗ್ರಹಕ್ಕೆ ಏನು ಹೇಳುವುದಕ್ಕೂ ಸಾಧ್ಯ ಇಲ್ಲ. ಗುರುರಿತಿ ಜಪತೋ ನಾಸ್ತಿ ಪಾತಕಂ ಗುರುಸ್ತ್ರಾತ 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 ನ ಸಂಶಯ. ಗುರುಗಳು ಅನುಗ್ರಹಿಸಲಿ, ಅವರಲ್ಲಿ ಅಂತರ್ಯಾಮಿಗಾದ ಶ್ರೀಮದಾಚಾರ್ಯರು, ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸ ದೇವರು,
ಸಕಲರಿಗೂ ಪೂರ್ಣವಾಗಿ ಕೃಪೆಯಿಂದ ಅನುಗ್ರಹಿಸಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ನೀಡಿ ಉದ್ಧರಿಸಲಿ. ಹರಯೇ ನಮಃ. ಅಸ್ಮದ್ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸವಿತ್ರಿ ನಾರಾಯಣಾಭಿನ್ನ ರಾಮಕೃಷ್ಣಾಭಿನ್ನ ಶ್ರೀಕೃಷ್ಣಾರ್ಪಣಮಸ್ತು. ಅಂದು ಮಾಡಿದ ಜಪಧ್ಯಾನ